ಹೆಲೋ ಫೋಕ್ಸ್, ವೆಲ್ಕಮ್ ಟು ಟಾಕಿಂಗ್ ಟೌನ್. ಕಾಟೇರ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮಾತಾಡಿದ್ದಾರೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಮೊದಲು ಅವ್ರು ಏನು ಹೇಳಿದ್ದಾರೆ ಅದನ್ನು ನೋಡ್ಬಿಡಿ. ನಾನು ಫಸ್ಟ್ ಇದನ್ನು ಸುಳ್ಳು ಅಂತ ಹೇಳ್ತೀನಿ. ಫಸ್ಟ್ ನಾನು ಫ್ರಾಂಕಾಗಿ ಹೇಳ್ತೀನಿ, ಇದು ಖಂಡಿತವಾಗ್ಲೂ 100 ಕೋಟಿ ಆಗೈತೆ. ಆದರೆ ಸಂತೋಷ, ಭಗವಂತ ಇದನ್ನ ತುಂಬ ದೊಡ್ಡ ಯಶಸ್ವಿಯಾಗಿದೆ. ಈಗ 30 ಕೋಟಿ ಆಗಿದೆ, 15 ಕೋಟಿ, 20 ಕೋಟಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಸತ್ಯವಾಗ್ಲೂ ಇದು ಅಷ್ಟು ಆಗಿದೆಯೋ ಅಂತ ನನಗೆ ಗೊತ್ತಿಲ್ಲ, ಫ್ರಾಂಕಾಗಿ ಹೇಳ್ಬೇಕಾದ್ರೆ. ಸೊ ಕೇಳಿಸ್ಕೊಂಡ್ರಲ್ಲ, ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಒಂದಷ್ಟು ಫ್ಯಾನ್ ಪೇಜಸ್ ಅಲ್ಲಿ ನೋಡಿದ್ದು, ಮೊದಲನೇ ದಿನ 19.59 ಕೋಟಿ, ಎರಡನೇ ದಿನ 17 ಕೋಟಿ, ಮೂರನೇ ದಿನ 20 ಕೋಟಿ, ಮೂರೇ ದಿನದಲ್ಲಿ 50.8 ಕೋಟಿ. ಇನ್ನು ಒಂದು ವಾರದಲ್ಲಿ ಅದು 100 crore ಕ್ಲಬ್ ಸೇರ್ಬಿಡುತ್ತೆ. ಡಿ ಬಾಸ್ ಕಾಟೇರ ಸಿನಿಮಾಗಾಗಿರೋ ಕಲೆಕ್ಷನ್ ಇದು ಅಂತ. ಅದನ್ನೇ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ವರನ್ನ ಕೇಳಿದಾಗ, ನಿಜಾನ ಸರ್ ಇದು ಮೂರೇ ದಿನದಲ್ಲಿ 50 ಕೋಟಿ ಅಂತೆ, ಒಂದು ವಾರದೊಳಗೆ 100 crore ಕ್ಲಬ್ ಸೇರುತ್ತಂತೆ, ಏನು ಹೇಳ್ತೀರಾ ನಿರ್ಮಾಪಕರಾಗಿ ಅಂತ ಕೇಳಿದಾಗ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ನೀವಿವಾಗ ಕೇಳಿಸ್ಕೊಂಡ್ರಲ್ಲ ಅದು. ಸೊ ಅದೊಂಥರ ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟು. ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತಾರಲ್ಲ, ಹಾಗಿದೆ ಆ ಸ್ಟೇಟ್ಮೆಂಟು. ಹೌದು ಅಷ್ಟಾಗಿದೆ ಅಂತಲೂ ಹೇಳಿಲ್ಲ, ಇಲ್ಲ ಅಷ್ಟೆಲ್ಲ ಆಗಿಲ್ಲ ಅಂತಲೂ ಹೇಳಿಲ್ಲ, ಬಟ್ ಏನೋ ಕಲೆಕ್ಷನ್ ಕಡಿಮೆ ಇದೆ, ಡೌನ್ ಇದೆ ಅಂತಲೂ ಹೇಳಿಲ್ಲ. ಹಂಗಿದ್ರೆ ಏನು ಹೇಳಿದ್ದಾರೆ? ಕ್ಲಾರಿಟಿ ಇಲ್ಲ. ಅದಕ್ಕೆ ಮತ್ತೆ ಇವಾಗ ಅದೊಂದು ಕಾಂಟ್ರವರ್ಸಿ ಆಗಿರೋದು. ಒಂದು ಕಡೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜೋಶಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಮೂರೇ ದಿನಕ್ಕೆ 50 ಕೋಟಿ, ಇನ್ನೇನು 100 ಕೋಟಿ ದಡ ತಲುಪಿಸ್ಬಿಡ್ತೀವಿ ಸಿನಿಮಾನ ಒಂದೇ ವಾರದೊಳಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಹಲ್ಚಲ್ ಕ್ರಿಯೇಟ್ ಮಾಡಿದ್ದಾರೆ. ಓಪನಿಂಗ್ ಹೆಂಗೆ ತಗೊಂತು, ಅದಾದ್ಮೇಲೆ ಆಗ್ತಾ ಇರೋ ಕಲೆಕ್ಷನ್ ಹೆಂಗಿದೆ, ರೀಸನ್ ವೈ ಹಿ ಈಸ್ ಎ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಜಸ್ಟಿಫೈ ಮಾಡ್ಕೊತಿದ್ದಾರೆ. ಬಟ್ ರಾಕ್ಲೈನ್ ವೆಂಕಟೇಶ್ ಅವರು ಹೇಳೋ ಪ್ರಕಾರ, ಅಂದರೆ ನೀವು ಅವ್ರು ಹೇಳಿರೋ ಸ್ಟೈಲ್, ಆ ರೀತಿ ಇದೆಯಲ್ಲ, ಆ ಎಕ್ಸ್ಪ್ರೆಷನ್, ಅದನ್ನು ಗಮನಿಸಿದ್ರೆ ಮೇ ಬಿ ಈ ಲೆಕ್ಕಗಳು ಯಾವುದು ನಿಜ ಅಲ್ಲ ಅಂತ ಹೇಳ್ಬೋದಾ? ಇನ್ನೊಂದ್ಸಲ ನೀವು ಬೇಕಾದರೆ ಬ್ಯಾಕ್ವರ್ಡ್ ಹೋಗಿ ಆ ವಿಡಿಯೋ ನೋಡಿ, ಅಥವಾ ಈಗಾಗಲೇ ನೀವು ಆ ವಿಡಿಯೋ ಗಮನಿಸಿದ್ರೆ, ಲೈಕ್ ಮೊದಲನೇ ದಿನ 19.5 ಕೋಟಿ, ಎರಡನೇ ದಿನ 17 ಕೋಟಿ, ಮೂರನೇ ದಿನ 20 ಕೋಟಿ, 3 ದಿನಕ್ಕೆ 50 ಕೋಟಿ ಕ್ರಾಸ್ ಆಗೋಯ್ತು. 4 ದಿನದಲ್ಲಿ 50 ಕೋಟಿ ಅಂದ್ಕೊಂಡ್ರು 100 ಕೋಟಿ ಆಗಿಬಿಡುತ್ತೆ ಅನ್ನೋ ಲೆಕ್ಕ ಪಕ್ಕನ? ನಿರ್ಮಾಪಕರೇ ಅದಕ್ಕೆ ತಲೆ ಆಡಿಸ್ತಿಲ್ಲ, ಅಥವಾ ಅಷ್ಟು ಪ್ರಾಫಿಟ್ ಬಂದಿದೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅವ್ರ ಕಣ್ಣು ನನ್ನ ಮೇಲೆ ಬೀಳುತ್ತೆ ಅಂತೇನಾದರೂ ಬುದ್ಧಿವಂತಿಕೆ ತೋರಿಸಿದ್ರ ರಾಕ್ಲೈನ್ ವೆಂಕಟೇಶ್? ಅಂಥದ್ದೊಂದು ವಾದನೂ ಇದೆ. ಬಟ್ ಸ್ಟಿಲ್ ಅದನ್ನು ಖುಷಿಯಾಗಿ ಹೇಳ್ಕೊತಿದ್ರು. ಈಗ ನಾನು ಹೇಳೋದಕ್ಕೆ ಟ್ರೈ ಮಾಡ್ತಿರೋದೇನು ಅಂದಿದ್ರೆ, ಅಫ್ಕೋರ್ಸ್ ಗ್ರೇಟ್ ಓಪನಿಂಗ್ ತೊಗೊಂಡಿದೆ, ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಹತ್ತತ್ರ ಒಂದು 360 ಥಿಯೇಟರ್ಗಳಲ್ಲಿ ಒಂದು 500 ಸ್ಕ್ರೀನ್ಸ್ ಅಂದ್ಕೊಳ್ಳೋಣ ಒಟ್ಟಾರೆ ಕಾಟೇರ ರಿಲೀಸ್ ಆಗಿರೋದು ಆನ್ ದಿ ಹೋಲ್. ಸೊ ಒಂದೊಂದು ಕಡೆ 4 ಶೋ, ಒಂದೊಂದು ಕಡೆ 6 ಶೋ, ಇನ್ನು ಕೆಲವೊಂದು ಕಡೆ ಇನ್ನೂ ಜಾಸ್ತಿನೂ ಇರ್ಬೋದು. ಸೊ ಆನ್ ಆನ್ ಆ್ಯಾವ್ರೇಜ್ 6 ಶೋ ಅಂತ ತಗೊಳ್ಳೋಣ. ಒಂದು ಶೋಗೆ ಇಷ್ಟು ಸೀಟಿಂಗ್ ಕೆಪಾಸಿಟಿ ಒಂದು ಕಡೆ ಅಂತ ಲೆಕ್ಕ ಹಾಕ್ಕೊಂಡು ಈ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಒಂದು ದಿನಕ್ಕೆ ಎಷ್ಟು ಹೌಸ್ಫುಲ್ ಆಗಿದೆ ಅಥವಾ ಎಷ್ಟು ಫಿಲ್ ಆಗಿದೆ ಫ್ಲೋರು, ಅದ್ರ ಮೇಲೆ ಎಷ್ಟು ಬಂದಿದೆ ದುಡ್ಡು ಅನ್ನೋದು ಗೊತ್ತಾಗುತ್ತೆ. ಒಂದು ಕಡೆ ಥಿಯೇಟ್ರ್ ಮಾಲೀಕರು, ಮ್ಯಾನೇಜರ್ನೆಲ್ಲ ಒಂದಷ್ಟು ಜನ ಮಾತಾಡ್ಸಿದ್ದಾರೆ. ಅವರು ಹೇಳೋ ನಂಬರ್ಸಿಗೂ ಇಲ್ಲಿ ರಾಕ್ಲೈನ್ ಅವ್ರು ಕೊಡ್ತಾ ಇರುವಂಥ ಏನಪ್ಪ ಕ್ಲಾರಿಫಿಕೇಷನ್ಗೂ ಏನೋ ಒಂದಕ್ಕೊಂದು ಸಂಬಂಧ ಇದೆ ಅಂತಲೇ ಅನ್ನಿಸ್ತಿಲ್ಲ. ದಟ್ ಡಸಂಟ್ ಮೀನ್ ಸಿನಿಮಾ ಕಲೆಕ್ಷನ್ ಮಾಡಿಲ್ಲ ಅಂತ ಅಲ್ಲ. ಒಂದು ವೇಳೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪ್ರೊಜೆಕ್ಟ್ ಮಾಡಿದಾರಲ್ಲ 3 ದಿನಕ್ಕೆ 50 ಕೋಟಿ, ನಿಜವಾಗ್ಲೂ ಅಷ್ಟು ಕಲೆಕ್ಷನ್ ಆಗಿದೆ ಅನ್ಸುತ್ತೆ? ನಿಮ್ಗೇನು ಅನ್ಸುತ್ತೆ? ಈಗ ದುಡ್ಡು ಮಾಡಿಬಿಟ್ಟಿದೆ ಅಂದ ತಕ್ಷಣ ಸಿನಿಮಾ ದೊಡ್ಡದು ಅಂತಲ್ಲ, ಹಂಗೂ ಭಾವಿಸೋಕೆ ಹೋಗಬೇಡಿ. ನೀವು ಅಭಿಮಾನಿ ಆಗಿದ್ರೂ ಕೂಡ ಜಸ್ಟ್ ಬಿಕಾಸ್ ರಾಕ್ಲೈನ್ ವೆಂಕಟೇಶ್ ಹಿಂಗೆ ಹೇಳಿದ್ದಾರೆ, ಇದನ್ನು ತುಂಬ ಟ್ರಾಲ್ ಮಾಡಲಾಗ್ತಾ ಇದೆ, ಆ ಕಾರಣಕ್ಕೆ ಇದೊಂದು ಕಾಂಟೆಂಟ್ನ ನಿಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತು. ಫಿಲಮ್ ಇಸ್ ಎ ಗ್ರೇಟ್ ಸಕ್ಸಸ್. ದರ್ಶನ್ರ ಒಳ್ಳೆ ಆ್ಯಕ್ಟಿಂಗ್ಗೆ ಮತ್ತು ಕಾಂಟೆಂಟ್ಗೆ, ಅವ್ರ ಪರ್ಫಾರ್ಮೆನ್ಸ್ಗೆ ಸಿಕ್ಕಾಪಟ್ಟೆ ಗ್ರೇಟ್ ರೆಸ್ಪಾನ್ಸ್ ಸಿಕ್ಕಿದೆ. ಫಿಲ್ಮ್ ಆಲ್ರೆಡಿ 2023 ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ಗಳ ಪೈಕಿ ಅದೇ ಲಿಸ್ಟಲ್ಲಿ ಅದು ಕೂಡ ಅದಾಗಲೇ ಸೇರ್ಕೊಂಡು ಆಗೋಗಿದೆ. ಬಟ್ ಅಬೌಟ್ ದಿ ಕಲೆಕ್ಷನ್ಸ್ ಏನು ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಬೇಗ ಕಮೆಂಟ್ ಮೂಲಕ ತಿಳಿಸಿ.